ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಫ್ರೆಂಡ್ಸ್, ನಾನು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ಟಾಪಿಕ್ ಅಂತಂದರೆ, ನಾನಿಲ್ಲಿ ಟೊಮೊಟೊ ರಸಮ್ ಮಾಡ್ತಾಯಿದ್ದೀನಿ. ಟೊಮೊಟೊ ರಸಮ್ ನಾನು ಹೇಗೆ ಮಾಡ್ತೀನಿ ನನ್ನ ಸ್ಟೈಲಲ್ಲಿ ಅನ್ನೋದು ನಾನು ನಿಮಗೆ ತೋರಿಸ್ತೀನಿ. ಕೊನೆವರೆಗೂ ನೋಡಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋದಾ. ನೋಡಿ, ಈಗ ನಾನು ಬಾಣಲಿ ಇಡ್ತಾ ಇದ್ದೀನಿ. ಬಾಣಲಿಲಿ ಒಂದು ಸ್ವಲ್ಪ ನೀರೈತಿ, ಅದೆಲ್ಲ ಸುಂಡಬೇಕು. ನೋಡಿ, ಈಗ ನಾನು ಒಂದು ಚೊಂಬು ನೀರು ಹಾಕತ್ತಾ ಇದ್ದೀನಿ. ಟೊಮೊಟೊ ಬೇಯಿಸ್ಕೋಬೇಕಲ್ಲ, ಹಂಗಾಗಿ ನೋಡಿ ಈಗ ನಾನು ಟೊಮೊಟೊ ಹಾಕತ್ತಾ ಇದ್ದೀನಿ. ಈಗ ಟೊಮೊಟೊ ತೊಳ್ಕೊಬೇಕಲ್ವ, ಹಂಗಾಗಿ ನಾನು ಇಲ್ಲಿ 6 ಟೊಮೊಟೊ ತಗೊಂಡಿದ್ದೀನಿ. 6 ಟೊಮೊಟೊನೂ ಕೂಡ ನಾನು ತೊಳ್ಕೊತಾ ಇದ್ದೀನಿ. ತೊಳ್ಕೊಂಡ ತಕ್ಷಣ ಅದನ್ನು ನಾವೇನು ಮಾಡಬೇಕು, ಒಂದೊಂದಾಗಿ ನೀಟಾಗೆ ಕೂದು ಬಾಣಲಿ ಒಳಗೆ ಹಾಕಬೇಕು. ನೀರಲ್ಲಿ ಚೆನ್ನಾಗಿ ಬೇಯಬೇಕಲ್ವ, ಹಂಗಾಗಿ ನೋಡಿ ನಾನು ಈ ಥರ ಕುಯ್ಕೊಂಡಿದ್ದೀನಿ. ಈ ಥರ ಟೊಮೊಟೊಗಳನ್ನ ಕುಯ್ಕೊಂಡ್ರೆ ನೀಟಾಗೆ ಒಳಗೆ ಬೇಯುತ್ತೆ. ನೋಡಿ, ಈಗ ರಸಮ್ಗೆ ನಾನು ಇಷ್ಟು ಇಂಗ್ರೀಡಿಯೆಂಟ್ಸ್ ತಗೊಂಡಿದ್ದೀನಿ. ಏನೇನು ಅಂದರೆ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವು ಮತ್ತು ಚಿಕನ್ ಮಸಾಲ ಪ್ಯಾಕೆಟ್ ತಗೊಂಡಿದ್ದೀನಿ. ಟೊಮೊಟೊ ಬೇಯಿಸ್ಕೊಂಡು ಎತ್ತಿಟ್ಕೊಂಡು ನಾನು ಅದನ್ನು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನೋಡಿ, ನಾನು ಒಂದು ಬಾಣಲಿಗೆ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಕಾದ ನಂತರ ನೋಡಿ ಸಾಸಿವೆ ಹಾಕ್ತಾಯಿದ್ದೀನಿ. ನಾನು ಚಟಪಟ ಅಂತಿದ್ದಂಗೆ ಸ್ವಲ್ಪ ಕರಿಬೇವು ಹಾಕ್ತಾಯಿದ್ದೀನಿ. ಈಗ ಒಂದು ಸ್ವಲ್ಪ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿ ಹಾಕಿ ನೀಟಾಗಿ ಎಣ್ಣೆಲಿ ಫ್ರೈ ಮಾಡ್ತೀನಿ. ಇದು ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಲಿ. ಈರುಳ್ಳಿ ಎಲ್ಲ ಬ್ರೌನ್ ಕಲರ್ ಬರಬೇಕು. ಒಗ್ಗರಣೆ ಒಳಕ್ಕೆ ಟೊಮೊಟೊ ಸ್ಮ್ಯಾಶ್ ಮಾಡ್ಕೊಂಡಿರುವಂಥದ್ದನ್ನ ನಾನು ಒಗ್ಗರಣೆ ಒಳಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಯಾಕಂದರೆ ನಾನು ಇಲ್ಲಿ ಟೊಮೊಟೊ ಮತ್ತು ಹಸಿಮೆಣ್ಸಿನ್ಕಾಯಿ, ಒಂದು ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದೆ. ಅದನ್ನು ಬೇಯಿಸ್ಕೊಂಡಿರೋದ ಚೆನ್ನಾಗಿ ಸ್ಮ್ಯಾಕ್ಸ್ ಮಾಡ್ಕೊಂಡು ಅದರೊಳಕ್ಕೆ ಒಂದು ಸ್ವಲ್ಪ ಚಿಕನ್ ಮಸಾಲೆ ಪೌಡ್ರ್ ಹಾಕ್ತಾಯಿದ್ದೀನಿ, ಟೇಸ್ಟ್ಗೋಸ್ಕರ ಅಷ್ಟೇ. ಈಗ ಒಂದು ಸ್ವಲ್ಪ ಹಿಂಗೆ ಹಾಕ್ತಾಯಿದ್ದೀನಿ. ಹಿಂಗೆ ಹಾಕಿದ ನಂತರ ಈ ಮಸಾಲೆ ಎಲ್ಲ ಒಳಗೆ ಮಿಕ್ಸ್ ಆಗುವ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ನಾನಿಲ್ಲಿ ಯಾವ ಥರ ಸೌಟ್ ಆಡ್ತಾ ಇದ್ದೀನಿ, ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅಂತಂದರೆ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮಿಕ್ಸ್ ಮಾಡ್ಕೊಂಡ ನಂತರ ನೋಡಿ, ನಾನಿಲ್ಲಿ ಖಾರ ಬೇಕು, ಹಂಗಾಗಿ ನಾನು ಒಂದು ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕತ್ತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ, ಬಟ್ ಇದು ರಸಮ್ ಆಗಿರೋದ್ರಿಂದ ನನಗೆ ಚಿಲ್ಲಿ ಪೌಡ್ರು ಒಂದು ಸ್ವಲ್ಪ ಖಾರ ಬೇಕು ಅಂತ ಅನ್ನಿಸ್ತು, ಹಂಗಾಗಿ ಹಾಕತ್ತಾ ಇದ್ದೀನಿ. ಈಗ ನೋಡಿ, ನೀರು ಹಾಕತ್ತಾ ಇದ್ದೀನಿ. ನಾನು ಒಂದು ಚೊಂಬು ನೀರು ಹಾಕತ್ತಾ ಇದ್ದೀನಿ. ನಮಗೆ ರಸಮ್ಮು ಅಂದರೆ ತೆಳುವಾಗೆ ತೆಳ್ಳಗಿರ್ಬೇಕಲ್ವ, ಹಂಗಾಗಿ ನಾನು ಇಲ್ಲಿ ಒಂದು ಚೊಂಬಷ್ಟು ನೀರು ಹಾಕತ್ತಾ ಇದ್ದೀನಿ. ನೀವು ಅಷ್ಟೇ ನೋಡ್ಕೊಂಡು ಹಾಕ್ಕೊಳ್ಳಿ. ನೋಡಿ, ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಉಪ್ಪು ಹಾಕೊಂಡ ನಂತರ ಲಾಸ್ಟ್ನಲ್ಲಿ ಕಟ್ ಮಾಡ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪ ನೀಟಾಗಿ ಉದುರಿಸ್ಬಿಟ್ಟು ಚೆನ್ನಾಗಿ ಮಳಿಸ್ಬೇಕು ಫ್ರೆಂಡ್ಸ್. 1-2 ಮಳ್ಳು ಮಳಿಸಿದ್ರೆ ಸಾಕು, ರುಚಿಯಾದಂತಹ ರಸಮ್ ರೆಡಿ. ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಬಂತು ಅಂತ. ನೀವು ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್. ನಾನಿಲ್ಲಿ ನಮ್ಮ ಬಜಾರ್ ಆ್ಯಪಲ್ಲಿ ನಾನು ಪರಂಗಿ ಹಣ್ಣು ತರಿಸಿದ್ದೀನಿ, ಅಂದರೆ ಪಪ್ಪಾಯ. ನೋಡಿ ಯಾವ ಥರ ಪ್ಯಾಕ್ ಮಾಡಿ ನೀಟಾಗೆ ಕೊಟ್ಟಿದ್ದಾರೆ ಅಂತ. ಇದನ್ನೀಗ ನಾನು ಕಟ್ ಮಾಡ್ತಾ ಇದ್ದೀನಿ. ಅರ್ಧ ಸ್ನ್ಯಾಕ್ಸ್ಗೆ ಅಂತ ಎತ್ತು ಮಡಗ್ತೀನಿ, ಬೆಳಿಗ್ಗೆ ಟಿಫನ್ ಬಾಕ್ಸ್ಗೆ ಹಾಕ್ಬೇಕಲ್ಲ ಹುಡುಗರಿಗೆ, ಹಂಗಾಗಿ. ಇನ್ನರ್ಧನ ನಾನು ನನ್ನ ಮಕ್ಕಳು ಇಬ್ಬರೇ ಅಲ್ವಾ, ನಾವು 3 ಜನ ಅಷ್ಟೇ ಇರೋದು ಮನೇಲಿ, ಹಂಗಾಗಿ ಇನ್ನರ್ಧನ ನಾವೀಗ ಖಾಲಿ ಹೊಟ್ಟೆಲಿ ತಿಂತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ಇದು ಯಾವ ಥರ ಬಂದೈತೆ ಹಣ್ಣು ಅಂತ. ಫ್ರೆಂಡ್ಸ್, ನಮ್ಮ ಮಕ್ಕಳಿಗೆ ಅಂದರೆ ಪಪ್ಪಾಯ ಸಖತ್ ಇಷ್ಟ, ಯಾಕಂದರೆ ಅವರು ಖಾಲಿ ಹೊಟ್ಟೆಲೇ ಜಾಸ್ತಿ ತಿನ್ನೋದು. ಹಂಗಾಗಿ ನಮ್ಮ ಹುಡುಗರಿಗೆ ಪರಂಗಿ ಹಣ್ಣು ಅಂದರೆ ಅಷ್ಟೇ ಇಷ್ಟ, ಹಂಗಾಗಿ ಪರಂಗಿ ಹಣ್ಣಿಗೆ ಸಿಕ್ಕಾಪಟ್ಟೆ ಕಿತ್ತಾಡೋಯ್ತಾರೆ. ನೋಡ್ತಾ ಇರ್ಬೋದು ಈಗಲೇ ಯಾವ ಥರ ಕಿತ್ತಾಡೋಯ್ತಾರೆ ಅಂತ. ನಾನಿಲ್ಲಿ ಅವರು ಗಲಾಟೆ ಮಾಡೋದನ್ನ ನಾನು ಮ್ಯೂಟ್ ಮಾಡಿದ್ದೀನಿ. ಇದು ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟೇ ವಿಡಿಯೋ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಯಾರೆಲ್ಲ ನಾವು ವಿಡಿಯೋ ನೋಡಿದ್ದೀರಾ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್.